ಮತ್ತೆ ಇರಾನ್ ವಿರುದ್ಧ ಯುದ್ಧದ ಮುನ್ಸೂಚನೆ ನೀಡಿದ್ದಾರೆ ಟ್ರಂಪ್. ಅಮೆರಿಕ ಜೊತೆ ಇರಾನ್ ಒಪ್ಪಂದಕ್ಕೆ ಬಯಸ್ತಾ ಇದೆ. ಇರಾನ್ ಸಂಧಾನ ಪ್ರಸ್ತಾಪವನ್ನು ನಿರಾಕರಿಸಿದ ಟ್ರಂಪ್. ಮತ್ತೆ ಇರಾನ್ ವಿರುದ್ಧವಾಗಿ ಯುದ್ಧದ ಮುನ್ಸೂಚನೆಯನ್ನು ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಅಮೆರಿಕ ಜೊತೆ ಇರಾನ್ ಒಪ್ಪಂದಕ್ಕೆ ಬಯಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಸಂಧಾನ ಪ್ರಸ್ತಾಪವನ್ನು ನಿರಾಕರಿಸಿದ್ದೀವಿ ಅಂತ ಹೇಳಿ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಒಂದು ಕಡೆ ನಮ್ಮ ಪ್ರಸ್ತಾವನೆಯನ್ನು ಒಪ್ಪಿಕೊಂಡ್ರೆ ಮಾತ್ರ ಈ ಒಂದು ಒಪ್ಪಂದಕ್ಕೆ ನಾವು ಸಿದ್ಧ. ಇರಾನ್ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇರಾನ್ ಶೇಕಡ 90ರಷ್ಟು ಕ್ಷಿಪಣಿಗಳನ್ನು ನಾಶಪಡಿಸಿದ್ದೇವೆ. ಇರಾನ್ ವಿರುದ್ಧವಾಗಿ ಮತ್ತೆ ಸಮರ ಸಾರಲು ಅಮೆರಿಕ ಎಲ್ಲ ರೀತಿಯಾದಂತಹ ತಯಾರಿಕೆಯನ್ನು ಮಾಡಿಕೊಂಡಿದೆ. ಇಸ್ರೇಲ್ನ ಹೈಫಾ ಬಂದರಿಗೆ ಯುದ್ಧ ಸಾಮಗ್ರಿಗಳ ಸರಬರಾಜು ಆಗಿದೆ. ಸೊ ಈಗಾಗಲೇ ಅಮೆರಿಕ ಮತ್ತು ಇರಾನ್ ಯುದ್ಧ ಸಾಕಷ್ಟು ದಿನಗಳಿಂದ ನಡೀತಾ ಇತ್ತು. ಇದೆಲ್ಲದರ ಮಧ್ಯೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಒಂದು ಸಂಧಾನ ಮಾತುಕತೆ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಆ ಒಂದು ಸಂಧಾನ ಮಾತುಕತೆ ಮಾಡಿದ್ರೂ ಸಹಿತ ಅದು ವಿಫಲವಾಗುತ್ತೆ. ಆ ಒಂದು ಸಂಧಾನ ಮಾತುಕತೆ ಯಾಕಂದರೆ ಇರಾನ್ ಅವರು ಹಾಕಿದಂತಹ ಷರತ್ತುಗಳಿಗೆ ಅಮೆರಿಕದವರು ಒಪ್ಕೊಳ್ಳೋದಿಲ್ಲ, ಅಮೆರಿಕದವರು ಹಾಕಿದಂತಹ ಪ್ರಶ್ನೆಗಳಿಗೆ ಇರಾನ್ ಅವರು ಒಪ್ಕೊಳ್ಳೋದಿಲ್ಲ. ಸೊ ಇದರಿಂದ ಆ ಒಂದು ಸಂಧಾನ ಮಾತುಕತೆ ವಿಫಲವಾಗುತ್ತೆ. ಅದಾದ ನಂತರ ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಳ್ತಾ ಇದ್ದಾರೆ, ಇಲ್ಲಿ ಇರಾನ್ ಅವರು ಎಲ್ಲೂ ಸಹಿತ ಹೇಳ್ಕೊಂಡಿಲ್ಲ, ಆದರೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಇರಾನ್ ಈಗ ಅಮೆರಿಕದ ಜೊತೆ ಸಂಧಾನ ಮಾತುಕತೆಗೆ ಮುಂದಾಗ್ತಾ ಇದೆ, ಆದರೆ ನಾವು ಇದನ್ನು ನಿರಾಕರಿಸ್ತಾ ಇದ್ದೀವಿ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಹೇಳಿರುವಂಥದ್ದು.